ಸರ್ ಫಿಲಮ್ಮು ಒಂಥರ ಕುತೂಹಲ ಅಂತ ಅನಿಸುತ್ತೆ. ಒಂದು ಹೆಣ್ಮಕ್ಳಿಗೆ ಆಗೋ ಒಂದು ನೋವು ನಮ್ಮ ಗಂಡ್ಮಕ್ಳು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅವ್ರನ್ನ ಯಾವುದೇ ರೀತಿಯಲ್ಲಿ ತೊಂದರೆಗೆ ಈಡುಗೊಳಿಸ್ಬೇಕು ನೀವು ಮಾಡಬೇಡಿ. ವಿನಯ್ ರಾಜ್ಕುಮಾರ್ ಆ್ಯಕ್ಟಿಂಗು ತುಂಬಾ ಚೆನ್ನಾಗಿ ಮಾಡವ್ರೆ. ಅವರು ಒಂಥರ ರಗಡ ಸ್ಟೈಲಲ್ಲಿ ಮಾಡವ್ರೆ. ಇದು ಅವ್ರನ್ನ ಇನ್ನೊಂದು ಹಂತಕ್ಕೆ ಕರ್ಕೊಂಡೋಗೋ ಒಂದು ಸೂಚನೆ ಇದೆ ಸರ್. ಚೆನ್ನಾಗಿದೆ. ಫೈಟಿಂಗ್ ಸೀನ್ಸ್ ಎಲ್ಲ ಇಷ್ಟ ಆಯಿತು. ಬಟ್ ನನಗೆ ಯಾವುದೋ ಅರ್ಜೆಂಟ್ ಕೆಲಸದಿಂದ ಬಂದಿದ್ದೀನಿ ಇವಾಗ ಆಚೆ ಕಾಯ್ತವ್ರೆ. ನನಗೆ ಸ್ಟೋರಿಗಿಂತ ಆ್ಯಕ್ಚುಲಿ ಫೈಟ್ ತುಂಬ ಇಷ್ಟ ನನಗೆ. ಆ್ಯಕ್ಚುಲಿ ಫೈಟಿಂಗ್ ಹಾಂ ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ಇನ್ನೂ ನೋಡಿಲ್ಲ. ಬಟ್ ಇಂಟ್ರೋಲ್ಗಿಂತ ಮುಂಚೆ ಒಂದು ಸೀನ್ ಬರುತ್ತೆ ನೀರಿಂದ ಬರೋದು, ಅದು ಮಸ್ತ್ ಸೀನ್ ಆ್ಯಕ್ಚುಲಿ. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್ ಒಂಥರ ಕಂಟೆಂಟು ಅಂದರೆ ತಾಯಿ ರಿಲೇಷನ್ನು ಮತ್ತು ಇದು ಏನೋ ನದಿಗಳಿಗೋಸ್ಕರ ಓಡಾಡೋದು, ಶಾಂತಿ ಮಾಡೋದು ಒಂಥರ ಚೆನ್ನಾಗಿದೆ. ನೋಡ್ಬೋದು. ಎಲ್ಲ ಸುಳ್ಳು ಹೇಳ. ₹1 ಕಾಯಿನ ಅಡ್ಡ ಇಟ್ಕೊಂಡು ನೋಡೋದಂಗೆ ಐತೆ. ಮುಂದಕ್ಕೇನು ಹೇಳಲ್ಲ. ಪೆಪ್ಪೆ 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 ಅಷ್ಟೇ. ಸಿನಿಮಾ ಆಗಿದೆ. ಫಿಲಮ್ ಚೆನ್ನಾಗಿದೆ. ಬಸವಣ್ಣವ್ರ ಬಗ್ಗೆ ಅದು ಇವರು ಹರಿಜನರ ಬಗ್ಗೆ ತುಂಬ ಚೆನ್ನಾಗಿ ತೆಗೆದಿದ್ದಾನೆ. ಆಮೇಲೆ ಹಿಂದೆ ಎಲ್ಲ ಬ್ರಾಹ್ಮಣರು ಯಾವ ಥರ ಇದು ಮಾಡ್ತಾಯಿದ್ರು ಅದನ್ನೆಲ್ಲ ಇದರಲ್ಲಿ ಈ ಫಿಲಮಲ್ಲಿ ತೋರಿಸಿದ್ದಾರೆ. ಈಗಿನ ಜನ್ರೇಷನ್ಗೆ ಒಳ್ಳೆದಾಗಿದೆ. ಈಗಿನ ಜನಗಳಿಗೆ ಈಗಿನ ಹುಡುಗರು ಅರ್ಥ ಮಾಡ್ಕೊಬೇಕು. ಈ ಕತೆ ಚೆನ್ನಾಗಿ ತೆಗೆದಾರೆ. ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ. ಸೂಪರ್ ಆಗಿದೆ. ತಲೆ ಇರೋರು ಮಾತ್ರ ಬಂದು ಫಿಲಮ್ ನೋಡ್ರಿ. ಚೆನ್ನಾಗಿದೆ ಸರ್. ಜೈಡಿ ಬಾಸ್ ಚೆನ್ನಾಗಿಲ್ಲ ಸರ್. ಫ್ಲಾಟ್ ಆಗಿದೆ ಬಟ್ ಚೆನ್ನಾಗಿದೆ. ಕತೆ ಚೆನ್ನಾಗಿದೆ. ಬಟ್ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ. ಬಟ್ ಆ್ಯಕ್ಟ್ರಿಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಬಂದಿಲ್ಲ ಅನಿಸ್ತು. ಚೆನ್ನಾಗಿದೆ ಫಿಲಮ್. ಚೆನ್ನಾಗಿದೆ ನೋಡ್ಬೋದು. ಚೆನ್ನಾಗಿದೆ ಚೆನ್ನಾಗಿದೆ. ಭಾಳ ಚೆನ್ನಾಗಿದೆ ಪಿಕ್ಚರ್. ಹೋಮ್ ಸೆಕೆಂಡ್ ಪಾರ್ಟ್ ಥರ ಇದೆ. ಭಾಳ ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ ವಿನಯ್ ಅವ್ರ ಆ್ಯಕ್ಟಿಂಗು ಮಾಸ್ ಆ್ಯಕ್ಟಿಂಗ್ ಚೆನ್ನಾಗಿದೆ. ಯಾವ ಸಿನಿಮಾ ಫಿಲಮ್ ನಂಗೆ ಕನ್ಸಲ್ಲಿ ನೋಡಿ. ಪೆಪ್ಪೆ ಸಿನಿಮಾ ಚೆನ್ನಾಗಿದೆ ಸರ್. ಭಾಳ ವಿಭಿನ್ನವಾಗಿದೆ ಸಿನಿಮಾ. ವಿನಯ್ ರಾಜ್ಕುಮಾರ್ ಆ್ಯಕ್ಟಿಂಗ್ ಮಾತ್ರ ಭಾಳ ಚೆನ್ನಾಗಿದೆ. ಔಟ್ ಆಫ್ 5 4 ಚೆನ್ನಾಗಿದೆ.